ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಮೀನರಾಶಿಯಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಈಗ 7.5 ಶನಿ ನಡೀತಾ ಇದೆ. ಬಹಳಷ್ಟು ಮಂದಿ ಸ್ವಲ್ಪ ಗಾಬರಿ ಆಗಿರ್ತಾರೆ. ಶನೀಶ್ವರ ಜನ್ಮರಾಶಿಯಲ್ಲಿದ್ದಾನೆ, ಬಹಳ ಕಷ್ಟಗಳಾಗತ್ತೆ, ತೊಂದರೆ ಆಗತ್ತೆ, ಸಮಸ್ಯೆ ಆಗತ್ತೆ ಅಂತ ಎಲ್ಲ ರೀತಿಯಾದಂಥ ಭಯಗೊಂಡಿರ್ತೀರ. ಆದರೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗುರು ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಒಂದು 50 ಭಾಗ ಸಮಸ್ಯೆ ಇದ್ರು ಇನ್ನು 50 ಭಾಗದಲ್ಲಾದರೂ ಗುರುವಿನ ಅನುಗ್ರಹ ಮತ್ತು ಆಶೀರ್ವಾದ, ಗುರುವಿನ 9ನೇ ಶುಭ ದೃಷ್ಟಿ ಇತ್ಯಾದಿ ಎಲ್ಲವೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಗುರುವಿನ ಆಶೀರ್ವಾದದಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ನೀವು ನಿವಾರಣೆಯನ್ನು ಹೊಂದತಕ್ಕಂತಹ ಒಂದಷ್ಟು ಯೋಗಗಳಿದೆ. ಆದರೆ 12ನೇ ಮನೆಯ ರಾಹು ಯಾವುದೇ ಕಾರಣಕ್ಕೂ ಹಣಕಾಸಿನ ವ್ಯವಹಾರಗಳಲ್ಲಿ ಅಥವಾ ಏನೇ ವ್ಯವಹಾರಗಳಲ್ಲಿ ನಂಬಿಕಸ್ಥರಿಂದ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದು ಕೂಡ ಆಗತ್ತೆ. ಅದರಿಂದ ಸ್ವಲ್ಪ ಎಚ್ಚರವನ್ನು ವಹಿಸಿ ಯಾವುದೇ ರೀತಿಯಾದಂತಹ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಣ್ಣು ಮುಚ್ಚಿ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಕೂಡ ಒಳ್ಳೆಯದಾಗತ್ತೆ. ಮತ್ತು ಯಾರಾದರೂ ಕೂಡ ENC ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ಸ್, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಸಾಕಷ್ಟು ಲಾಭಗಳಾಗ್ತಕ್ಕಂತಹ ಒಂದು ವಿಶೇಷ ಯೋಗ. ಮತ್ತು ಕೃಷಿಯನ್ನು ಯಾರಾದರೂ ಕೂಡ ಮಾಡ್ತಿದ್ದಲ್ಲಿ ಅವರಿಗೂ ಈ ವರ್ಷದಲ್ಲಿ ಸಾಕಷ್ಟು ಲಾಭಗಳಾಗತ್ತೆ. ಹಾಗಾಗಿ ನಮ್ಮ ಕರ್ಮ ಶುದ್ಧಿಯಾಗಿದ್ದಾಗ ನಾವು 7.5 ಶನಿ ಇರ್ಬೋದು, ಶನೀಶ್ವರನ ಒಂದು ದೋಷಗಳಿರ್ಬೋದು, ಇದೆಲ್ಲದರಿಂದ ಪಾರಾಗಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಸಾಕಷ್ಟು ಕಪ್ಪು ಬಣ್ಣದ ವಸ್ತುಗಳನ್ನು ನಿಮ್ಮ ಕೈಯಿಂದ ಅಥವಾ ನೀಲಿ ಬಣ್ಣದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಮತ್ತು ಬನ್ನಿಯ ವೃಕ್ಷ ಅಂದರೆ ಶಮಿ ವೃಕ್ಷ ಅಂತ ಹೇಳ್ತೀವಿ, ಬನ್ನಿಯ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊತಕ್ಕಂಥದ್ದನ್ನು ಮಾಡ್ತಾ ಬನ್ನಿ. ಇದರಿಂದ ಸಾಕಷ್ಟು ಅನುಕೂಲಗಳು ಎಲ್ಲವೂ ಕೂಡ ಆಗ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಅನಾರೋಗ್ಯ ಸಮಸ್ಯೆಗಳು ಇತ್ಯಾದಿ ಎಲ್ಲದರಿಂದ ಬಿಡುಗಡೆಯನ್ನು ಪಡಿತಕ್ಕಂಥ ಒಂದು ವರ್ಷವೂ ಕೂಡ ಆಗಿರುತ್ತೆ. ಅಂದರೆ ಜನ್ಮ ಶನಿ ಇದೆ, ಹನುಮಾನ್ ಚಾಲೀಸ್ ಹೇಳ್ತಕ್ಕಂಥದ್ದು, ಹಾಗೆ ನಾನು ಶಮಿ ವೃಕ್ಷ ಪ್ರದಕ್ಷಿಣೆ ಹೇಳಿದೆ, ಆಂಜನೇಯನ ದರ್ಶನ ಹೇಳಿದೆ, ಇದೆಲ್ಲವನ್ನೂ ಸ್ವಲ್ಪ ಮಾಡೋದರಿಂದ ಅನುಕೂಲಕರವಾಗಿರುತ್ತೆ. ಮತ್ತು ಗುರು ಪಂಚಮ ಭಾವಕ್ಕೆ ಪ್ರವೇಶ ಜೂನ್ ಜುಲೈ ನಂತರ ನಾನು ಹೇಳಿದಂತಹ ಶುಭ ಫಲಗಳು ಈ ವರ್ಷದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತೆ. ಅದರ ಜೊತೆಯಲ್ಲೇ ಉದ್ಯೋಗದಲ್ಲಿನ ಯಶಸ್ಸು ಎಲ್ಲವೂ ಕೂಡ ನಿಮಗೆ ಲಾಭದಾಯಕವಾಗಿದೆ ಅಂತ ಹೇಳಿ ತಿಳಿಸ್ಬೋದಾಗಿರುತ್ತೆ.